ಎಲ್ಲರಿಗೂ ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಹೋಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಅದಾದಮೇಲೆ ಹಾಲಿನ ಪೌಡರು ಈ ಶಿಶ್ವರ್ಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಹಾಲಿನ ಪೌಡರ್ ತೊಗೊಂಡಿದ್ದೀನಿ. ಅದಾದಮೇಲೆ ಹಾಲು ಸ್ವಲ್ಪ ಅಷ್ಟೇ ನಾನು ಬಳಸಿರೋದು ಹಾಲು. ನಾನು ಈ 3 ಐಟಮ್ನ ಬಳಸ್ಕೊಂಡು ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಬೂರ ಸಕ್ಕರೆ ಮಾಡ್ಕೋಬೇಕು. ಬೂರ ಸಕ್ಕರೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾಕ ರೆಡಿ ಮಾಡಿಕೊಂಡು ಬೂರ ಸಕ್ಕರೆನ ರೆಡಿ ಮಾಡ್ಕೊಳ್ಳೋಣ. ನಾನು ಸಕ್ಕರೆನ ಈಗ ಆಲ್ರೆಡಿ ಬಾಣಲಿಗೆ ಹಾಕಿ ಒಂದು ಸಕ್ಕರೆ ನೆನೆಯೋಷ್ಟು ಮಾತ್ರ ನೀರನ್ನ ಹಾಕಿ ನಾನು ಗೂರಾಡ್ತಾ ಇದ್ದೀನಿ. ಗೂರಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಆ ಬೂರ ಸಕ್ಕರೆ ಯಾವ ಟೈಮಲ್ಲಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ, ನೋಡ್ತಾ ಇರಿ ನೀವು. ಈಗ ಏನು ಕುದೀತಾ ಇದೆ ಅದು ಇನ್ನೊಂದು ಸ್ವಲ್ಪ ಕುದಿಬೇಕು. ಆಮೇಲೆ ಅದು ಕ್ರಿಸ್ಟಲ್ ಫಾರ್ಮ್ ಆಗಬೇಕು. ಸ್ವಲ್ಪ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಅಂದರೆ 1-2 ಸರಿ ಬೇಕಂದರೆ ನೀವು ಏನು ಒಲೆನ ಆಫ್ ಮಾಡಿಕೊಂಡು ನೋಡ್ಕೋಬೋದು. ಇದ್ದೀರಾ ಈ ಥರ ಚೆನ್ನಾಗಿ ಕುದಿಬೇಕು. ಆ ನೊರೆ ಎಲ್ಲ ಪೂರ್ತಿ ಬೆಳ್ಳ ಕಾಣ್ತಾ ಇರಬೇಕು. ಆಗ ಬೂರ ಸಕ್ಕರೆ ಆಗೋದಕ್ಕೆ ಪಾಕ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಇವಾಗ ನಾನು ಒಲೆನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪನೂ ಕೈ ಬಿಡ್ದೇನೆ ಗೂರಾಡ್ತಾನೆ ಇರ್ತೀನಿ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಅದು ಗಟ್ಟಿ ಆಗ್ತಾ ಇದೆ. ನಾನು ಒಲೆ ಆಫ್ ಮಾಡಿದ್ದೀನಿ. ಒಲೆ ಆಫ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಗೂರಾಡ್ತಾನೆ ಇರಬೇಕು. ಇಲ್ಲ ಒಂದು ಸ್ವಲ್ಪ ಹಿಂಗೆ ಬಿಟ್ಬಿಟ್ರು ಅದು ಮತ್ತೆ ತಳ ಹಿಡಿದ್ಬಿಡುತ್ತೆ, ಅಂದರೆ ಹಂಡ್ಕೊಂಡ್ಬಿಡುತ್ತೆ. ಅದು ಈ ಥರ ಪುಡಿ ಆಗ್ತಾ ಕೆಳಗಡೆ ಹಂಡ್ಕೊಳ್ತಾ ಇದೆ. ನೋಡ್ತಾ ಇರ್ಬೋದು ನಾನು ಒಂದು ಸ್ವಲ್ಪ ಗೂರಾಡೋದನ್ನ ಈ ಕಡೆಗೆ ಸ್ವಲ್ಪ ಗೂರಾಡೋ ಟೈಮಲ್ಲಿ ಆ ಕಡೆ ಸ್ವಲ್ಪ ಏನೋ ಅಂಟ್ಕೊಳ್ತು ಅದು ಬಾಣಲಿಗೆ. ನಾನು ಅದನ್ನು ತೆಗೆದುಕೊಂಡೆ ಸ್ಪೂನಲ್ಲಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೀವು ಬೇಕಂದರೆ ಅದನ್ನು ತಕ್ಕೊಂಡು ಮಿಕ್ಸಿನೂ ಮಾಡಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಇಟ್ಕೋಬೋದು. ಬಟ್ಲಲ್ಲಿ ಆ ಥರ ಮಾಡೋದ್ರಿಂದ ಬಟ್ಲು ತೊಗೊಂಡು ಆ ಥರ ಪುಡಿ ಮಾಡ್ಕೊಳ್ಳೋದ್ರಿಂದ ಅದು ಜರಡಿನಲ್ಲಿ ಚೆನ್ನಾಗಿ ಇಳಿಯುತ್ತೆ. ಜರಡಿ ಹಿಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ಜರಡಿ ಹಿಡ್ಕೊಳ್ಳೋಣ. ಈ ಧಾರವಾಡ ಪೇಡ ಮಾಡೋದ್ರಲ್ಲಿ ನಾನು ಸುಮಾರು ಸರಿ ಸೋತ್ಬಿಟ್ಟಿದ್ದೀನಿ. ಸುಮಾರು ಸರಿ ಮಾಡಿ ನನಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ. ನಿಮ್ಗದು ಬೂರ ಸಕ್ಕರೆ ತುಂಬ ಗಟ್ಟಿ ಇದೆ ಅಥವಾ ಜರಡಿನಲ್ಲಿ ಇಳಿತಾ ಇಲ್ಲ ಅಂತ ಅಂದರೆ ನೀವು ಬೇಕಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಜಾರ್ನಲ್ಲಿ ಪುಡಿ ಮಾಡಿಕೊಂಡು ಬೇಕಂದರೆ ಸೋಸ್ಕೋಬೋದು. ಅದು ಉಳಿದಿರೋ ಅಂಥದ್ದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ ಉಳಿದಿರೋ ಪುಡಿಗೆ ನಾನು ಒಂದು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಹೊತ್ತು ಇಡ್ತೀನಿ. ಅದನ್ನು ನಾನು ಹಾಲಿನ ಪೌಡರ್ನ ಹುರಿಯೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಒಲೆ ಆಲ್ರೆಡಿ ಹಚ್ಚಿ ನಾನು ಇಟ್ಟಿದ್ದೀನಿ. ಅದು ಕರಗುತ್ತೆ ಅಷ್ಟರೊಳಗಡೆ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ, ಹಾಲಿನ ಪೌಡರ್ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಅದು ಏನೋ ಕರಗುತ್ತೆ. ಬಾಣಲಿನಲ್ಲೂ ಅಂಟಿದ್ರೆ ಬೂರ ಸಕ್ಕರೆ ಏನಾದರೂ ಬಾಣಲಿನಲ್ಲಿ ಅಂಟಿದ್ರೆ ಅದಕ್ಕೂ ಕೂಡ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ. ಅದು ಎಲ್ಲ ಚೆನ್ನಾಗಿ ಬಿಡುತ್ತೆ. ಇವಾಗ ಇದನ್ನು ಹಾಲಿನ ಪೌಡರ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇದ್ರೂ ನಡೆಯುತ್ತೆ. ಬಟ್ ಹುಷಾರಾಗಿ ಮಾಡಬೇಕು ಅಷ್ಟೇ. ಇದನ್ನು ಒಂದು ಸ್ವಲ್ಪನೂ ಕೈ ಬಿಡ್ದೇ ಗುರಾಡ್ತಾನೆ ಇರಬೇಕು. ಏನಿಲ್ಲ ಅಂದ್ರೂ ಒಂದು 20-25 ನಿಮಿಷ ನನಗೆ ಇದು ಉರಿಯೋದೇ ಆಗೋಗ್ಬಿಡ್ತು. ಅದು ಹೋಗ್ತಾ ಉರಿತಾ ಕಲರ್ ಚೇಂಜ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ನಾನು ಗುರಾಡ್ತಾ ಇದ್ದೇನೆ ಅದು ಸ್ವಲ್ಪ ಸೀದ್ತಾ ಇದೆ ಕೆಳಗಡೆ. ತುಂಬ ಹುಷಾರಾಗಿ ಮಾಡಬೇಕು. ಒಂದು ಸ್ವಲ್ಪನೂ ಕೈ ಬಿಡ್ದೇ ಗೂರಾಡ್ತಾನೆ ಮಾಡ್ತಾನೆ ಇರಬೇಕು. ಇದು ನೀವು ಏನಾದರೂ ಸ್ವಲ್ಪ ಫ್ರೀ ಇದ್ದ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಕಷ್ಟ ಏನಲ್ಲ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಬೇಕು. ಯಾವುದು ಕಷ್ಟ ಇರೋವಂಥ ಕೆಲಸ ಏನು ಅಲ್ಲ ಇದು.
ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಕೈ ಬಿಡದೇ ಗೂರಾಡ್ತಿದ್ದೀನಿ. ಬಟ್ ಆದರೂ ಸಮ್ಟೈಮ್ಸ್ ಸ್ವಲ್ಪ ತಳ ನಾನು ಯಾವ ಕಡೆ ಸ್ವಲ್ಪ ಗೂರಾಡ್ತಾ ಇರಲ್ವೋ ಆವಾಗ ಮಾತ್ರ ಅದು ಸ್ವಲ್ಪ ತಳ ಸ್ವಲ್ಪ ಕಪ್ಪಗೆ ಬರ್ತಾಯಿತ್ತು. ಅಷ್ಟು ತುಂಬ ಸೀದ್ರೆ ತುಂಬ ಕಷ್ಟ ಆಗುತ್ತೆ, ಅದು ಟೇಸ್ಟೇ ಚೇಂಜ್ ಆಗುತ್ತೆ. ಸ್ವಲ್ಪ ಇದ್ದರೆ ಏನು ಪರವಾಗಿಲ್ಲ, ನೀವು ನೋಡ್ತಾ ಇರ್ಬೋದು. ಅದು ಉರಿತಾ ಅದನ್ನು ಚೆನ್ನಾಗಿ ಉರಿತಾ ಅದು ನಾನು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಏನು ತುಪ್ಪ ಏನು ಹಾಕ್ಕೊಂಡಿಲ್ಲ, ನೀವು ಬೇಕಂದರೆ ತುಪ್ಪನೂ ಹಾಕ್ಕೊಂಡು ಉರಿಬೋದು. ನಂಗೆ ತುಪ್ಪದ ಅವಶ್ಯಕತೆ ಏನೂ ಇಲ್ಲ ಅಂತ ಅನ್ನಿಸ್ತು, ಹಾಗಾಗಿ ನಾನು ತುಪ್ಪ ಏನೂ ಹಾಕ್ಕೊಳ್ಳಲಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಅದು ಕಲರ್ ಚೇಂಜ್ ಆಯಿತು. ಇದಕ್ಕೆ ನಾನಿವಾಗ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ. ಆ ಬೂರ ಸಕ್ಕರೆ ನಾನೇನು ಜರಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ಲಾಸ್ಟಿಗೆ ನನಗೆ ಸ್ವಲ್ಪ ಬೂರ ಸಕ್ಕರೆ ಬೇಕಾಗುತ್ತೆ, ಅದನ್ನು ಹಾಗೆ ತೆಗೆದಿಟ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ. ಅದಾದಮೇಲೆ ನಾನು ಏನು ಮಾಡಿದ್ದೆ ಅಂತ ಅಂದರೆ ಬೂರ ಸಕ್ಕರೆ ಅದು ಎಲ್ಲ ಸ್ವಲ್ಪ ಬಳ್ಳಿಗೆ ಅಂಟ್ಕೊಂಡ್ಬಿಟ್ಟಿತ್ತು, ಅದನ್ನು ಸ್ವಲ್ಪ ಹಾಲು ಹಾಕಿ ಕುದಿಸ್ಕೊಂಡಿದ್ದೀನಿ. ನೀರೇನು ಬಳಸೋದಕ್ಕೆ ಹೋಗಬೇಡಿ, ಹಾಲು ಏನು ತುಂಬ ಏನು ಹಿಡಿಯೋದಿಲ್ಲ ಇದಕ್ಕೆ. ನಾನು ತೋರಿಸಿದ್ನಲ್ಲ ಕಪ್ಪು, ಆ ಕಪ್ಪಲ್ಲಿ ನಾನು ಅರ್ಧ ಕಪ್ ಅಷ್ಟೇ ನಾನು ಬಳಸಿರೋದು. ಇದಕ್ಕೆ ಸ್ವಲ್ಪ ಬೂರ ಸಕ್ಕರೆಗೆ ಏನು ಹಾಕಿ ಬೂರ ಸಕ್ಕರೆನ ಕರಗಿಸ್ಕೊಂಡಿದ್ದೆ ಅದನ್ನು ಅಷ್ಟೇ ಹಾಕಿ ಗೂರಾಡ್ತಾ ಇದ್ದೀನಿ ನಾನು. ನಿಮಗೆ ಬೇಕಿದ್ರೆ ಸ್ವಲ್ಪ ತುಪ್ಪನೂ ಬಳಸ್ಕೋಬೋದು, ನಾನೇನು ಇಲ್ಲಿ ತುಪ್ಪ ಹಾಕ್ತೇನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸೇಮ್ ಡಿಟ್ಟೋ ಧಾರವಾಡ ಪೇಡ ಥರನೇ ಬಂದಿತ್ತು. ನಮ್ಮ ಮನೆಯವ್ರಿಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಇದು ಇರೋವಂಥ ಮನೆಯಲ್ಲಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೇನ್ ನನಗೆ ತುಂಬಾ ಇಷ್ಟ ಧಾರವಾಡ ಪೇಡ ಅಂತ, ನನಗೋಸ್ಕರ ಅಂತಲೇ ಮಾಡ್ಕೊಂಡಿದ್ದು. ಇವಾಗ ಒಲೆನ ಆಫ್ ಮಾಡಿಕೊಂಡು ತೆಗೆದುಕೊಳ್ಳೋಣ ಸೈಡಿಗೆ. ಅದು ಒಂದು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡಬೇಕು. ಅದು ನಾನು ಏನು ಹುರಿದ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಸಾಕಾಗಿಬಿಡುತ್ತೆ. ಒಂದು ಸ್ವಲ್ಪ ಬೆಚ್ಚಗಿದ್ದ ಅದು ಪುಡಿ ಅದು ಸ್ವಲ್ಪ ಬೆಚ್ಚಗಿದ್ದಾಗಲೇ ಉಂಡೆ ಕಟ್ಬಿಡಬೇಕು. ಈ ಉಂಡೆ ಕಟ್ಟೋದು ಮತ್ತು ಈ ಏನು ಹಾಲಿನ ಪೌಡರು ಉರಿಯೋ ಅದು ಪ್ರೊಸೀಜರ್ ಸ್ವಲ್ಪ ತುಂಬಾ ಟೈಮ್ ತೊಗೊಳ್ತು, ಒಂದು ಅರ್ಧ ಗಂಟೆ ಏನೋ ಟೈಮ್ ತೊಗೊಳ್ತು. ಈ ಧಾರವಾಡ ಪೇಡಗಳಿಗೆ ಏನು ಶೇಪ್ ಏನೂ ಇರೋದಿಲ್ಲ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನಾನು ಈ ಥರ ಸುಮ್ಮನೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂತಂದರೆ ಸ್ವಲ್ಪ ಕೈಗೆ ಎಣ್ಣೆನೋ ಅಥವಾ ತುಪ್ಪ ಹಚ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಅದೇನೇ ಹಚ್ಕೊಂಡ್ರೂ ಅಂಟುತ್ತೆ, ಬಟ್ ಫಸ್ಟಿಗೆ ಮಾಡೋ ಅಂಥ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂದರೆ ಕೈಗೆ ಹಚ್ಕೊಂಡು ತುಪ್ಪನ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಆ ಥರ ಉಂಡೆ ಮಾಡಿಬಿಟ್ಟು ನೀವು ನೋಡ್ತಾ ಇರ್ಬೋದು, ನಾನು ತೆಗೆದಿಟ್ಕೊಂಡಿರೋ ಬೂರ ಸಕ್ಕರೆ ಪೌಡರ್ಗೆ ಅದ್ದಿ ಕೋಟಿಂಗ್ ಮಾಡಿ ನಾನು ತೆಗೆದಿಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು ಮಾತ್ರ. ಈ ಧಾರವಾಡ ಪೇಡನ ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಉಂಡೆನ ಕಟ್ಕೋಬೋದು. ತುಂಬಾ ಈಸಿ ಮಾಡೋದು, ಬಟ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಅಷ್ಟೇ. ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಬೇಕು. ಅಂದರೆ ಟೈಮ್ ಇಟ್ಕೊಂಡು ಅಂದರೆ ಸ್ವಲ್ಪ ಫ್ರೀ ಇದ್ದ ಟೈಮ್ನಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ನಂಗೆ ಅದು ಸ್ವಲ್ಪ ಒಣಗಿರೋ ಥರ ಅನ್ನಿಸ್ಬಿಡ್ತು ಹಾರಿದ್ಮೇಲೆ. ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಆ ಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆ ಮಾಡ್ಕೊಳ್ಳೋದೇ ತುಂಬ ಹೊತ್ತಿಡಿಯಿತು ನನಗೆ, ಬಟ್ ಆದರೂ ರುಚಿ ತುಂಬಾ ಚೆನ್ನಾಗಿತ್ತು. 2 ದಿನಕ್ಕೆ ಖಾಲಿ ಮಾಡಿದ್ದೀನಿ. ನನಗೆ ಮೊದಲೇ ಸ್ವೀಟ್ ಅಂದರೆ ಇಷ್ಟ, ಅದರಲ್ಲೂ ಧಾರವಾಡ ಪೇಡ ಅಂದರೆ ಇನ್ನೂ ಇಷ್ಟ ನನಗೆ. ಪದೇ ಹೋಗಿ ಹೊರಗಡೆ ತೊಗೊಂಬರೋದು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದಲ್ಲ ಅಂಥೇಳಿ ನಾನೇ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನಾನು ಈಗ ಮಾಡಿರೋದು ಅಂಗನವಾಡಿನಲ್ಲಿ ಕೊಟ್ಟಿರೋಂಥ ಹಾಲಿನ ಪೌಡರ್ನಲ್ಲಿ. ನೀವು ಬೇಕಂದರೆ ಕೊಂಡ್ಕೊಂಡು ತೊಗೊಂಡು ಬಂದು ಮಾಡ್ಬೋದು. ಫೈನಲಿ ಧಾರವಾಡ
ಪೇಡ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ರುಚಿನೂ ಅಷ್ಟೇ ಚೆನ್ನಾಗಿತ್ತು ಮಾತ್ರ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.